ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮದ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಕಳೆದ 3 ದಿನಗಳಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಚೆನ್ನಮ್ಮ ಅವರು. ಉಸಿರಾಟದ ತೊಂದರೆಯನ್ನು ಎದುರಿಸ್ತಾ ಇರುವಂತಹ ಎಚ್.ಡಿ. ಅವರ ಪತ್ನಿ ಚೆನ್ನಮ್ಮ ಅವರು ಸದ್ಯ ಅವರ ಆರೋಗ್ಯದ ಸ್ಥಿತಿ ಸ್ಥಿರವಾಗಿದೆ. ಕಳೆದ 3 ದಿನಗಳಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಚೆನ್ನಮ್ಮ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಎಚ್.ಡಿ. ಅವರ ಪತ್ನಿ ಚೆನ್ನಮ್ಮ ಇಂದು ಬೆಳಗ್ಗೆ 7 ಗಂಟೆಗೆ ವೈದ್ಯರ ತಂಡದಿಂದ ತಪಾಸಣೆ ನಡೆದಿದೆ. ಬೆಳಗ್ಗೆ 10 ಗಂಟೆಗೆ ಚೆನ್ನಮ್ಮರ ಹೆಲ್ತ್ ಬುಲೆಟಿನ್ ಬಿಡುಗಡೆಗೆ ಸಾಧ್ಯತೆ. ಜೊತೆಗೆ ನಿನ್ನೆ ಮಣಿಪಾಲ್ ಆಸ್ಪತ್ರೆಗೆ ಆಗಮಿಸಿದಂತಹ ಕುಟುಂಬ ಸದಸ್ಯರು ಪತ್ನಿಯ ಆರೋಗ್ಯವನ್ನು ವಿಚಾರಿಸಿ ಕಣ್ಣೀರು ಹಾಕಿದ್ದ ದೇವೇಗೌಡರು. ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ನೀಡಿದ ಭವಾನಿ ರೇವಣ್ಣ, ನಿನ್ನೆ ಕುಟುಂಬ ವರ್ಗದವರೆಲ್ಲರೂ ಕೂಡ ಭೇಟಿಯಾಗಿದ್ರು. ಭವಾನಿ ರೇವಣ್ಣ ಅವರು ಕೂಡ ಬಂದಿದ್ರು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ರು. ಎಲ್ಲರೂ ಕೂಡ ಬಂದಿದ್ರು. ಜೊತೆಗೆ ದೇವೇಗೌಡರು ಕೂಡ ಬಂದು ಪತ್ನಿಯವರ ಆರೋಗ್ಯದ ಸ್ಥಿತಿ ಹೇಗಿದೆ ಅಂತೇಳಿ ವಿಚಾರಿಸಿ ಕಣ್ಣೀರು ಕೂಡ ಹಾಕಿದ್ರು, ಕಣ್ಣೀರಿಟ್ರು ದೇವೇಗೌಡರು. ಆರೋಗ್ಯ ಬುಧವಾರದಿಂದ ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ ಅಂತ ಹೇಳಿ ಅಡ್ಮಿಟ್ ಮಾಡಿದೆ. ಉಸಿರಾಟದ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಬಾಕಿ ತೊಂದರೆ ಏನಿಲ್ಲ. ಇಟ್ ಕೆನಾಟ್ ಬಿ ಆಲ್ ಆಫ್ ಸಡನ್ ಮಾಮೂಲಿ ಉಸಿರಾಡೋ ತರ ತರಲಿಕ್ಕೆ. ಆರೋಗ್ಯ ಬುಧವಾರದಿಂದ ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ ಅಂತ ಹೇಳಿ ಅಡ್ಮಿಟ್ ಮಾಡಿದೆ. ಉಸಿರಾಟದ ಒಂದು ಸಮಸ್ಯೆನ